ಸೊ ಹಲೋ ಗೈಸ್, ಇವತ್ತಿನ ಕಂಟೆಂಟ್ ಏನಂದರೆ ನಾವು 2v ಸ್ಕ್ವಾಡ್ ಒಂದು ಕಸ್ಟಮ್ ಮಾಡೋಣ ಅಂತ ಅಂದರು ನಮ್ಮ ಫ್ರೆಂಡ್ಸ್ ಅಲ್ಲ ಆ್ಯಕ್ಚುಲಿ ನಾನೇ. ಅದರಿಂದ 2v ಸ್ಕ್ವಾಡ್ ಕಸ್ಟಮ್ ಮಾಡೋಣ ಅಂತ ಫಿಕ್ಸ್ ಆಗಿ ಆಡ್ತಿದ್ವಿ. ಆದರೂ ಇದರಲ್ಲಿ ನನಗೆ ಹೆವಿ ಉಳಿಸಿದ್ವು ಅಂದರೆ ಗೈಸ್ ಈ ಏರ್ಟೆಲ್ ನೆಟ್ವರ್ಕ್ ಅವರು. ಯಾಕಂದರೆ ಬ್ರೋ ಗನ್ಗಳೆಲ್ಲ ಗ್ಲೂವಲೆಲ್ಲ ತೊಗೋಬೇಕಾದ್ರೆ ಮಸ್ತಾಗಿರುತ್ತೆ ಬ್ರೋ. ಬರೀ 50-40 ಅಲ್ಲೇ ಓಡಾಡ್ತಿರುತ್ತೆ. ಅದೇ ಒಂದು ಸತಿ ನೀನು ಎಂಟ್ರಿ ಆದರೆ ಗೇಮ್ಗೆ 400-500 ಬಿಟ್ಟರೆ ಬೇರೆದ್ರಲ್ಲಿ ನೆಟ್ವರ್ಕೇ ಇರೋದಿಲ್ಲ ಬ್ರೋ. ಅದರಲ್ಲಿ ನಮ್ಮ ಹುಡುಗರು ಬೇರೆ ಆಚ್ ಆನ್ ಮಾಡ್ರು ಅಂದರೆ 20 ರೂಪಾಯಿ ಕೊಡು ಅಂತಾರೆ ಗೈಸ್. ಇಲ್ಲಿ ಇವ್ರು ನೋಡಿ ಗೈಸ್, ಏನು ದನ. ಆ್ಯಕ್ಚುಲಿ ಇವಾಗ ನೋಡಿ ಗೈಸ್, ಇದು ಹೆಂಗೆ ಬೀಳುತ್ತೆ ಅಂತ ನನಗೆ ಗೊತ್ತಿಲ್ಲ, ಆ ಏರ್ಟೆಲ್ ಕಂಪ್ನಿಯವ್ರಿಗೆ ಗೊತ್ತಾಗಬೇಕು. ಆಮೇಲೆ ನೋಡಿದ್ರೆ ನಾನು ಸುಮ್ಮನೆ ನಿಲ್ಕೊಂಡ್ಬಿಡ್ತೀನಿ, ಇದೇನೋ ದೇವಸ್ಥಾನ ಮುಂದೆ ಪ್ರಸಾದ ಕೊಡೋದು. ಅಷ್ಟರಲ್ಲಿ ನಮ್ಮ ಹುಡುಗನಿಗೆ ಹೊಡೆದ್ಬಿಟ್ಟಿದ್ರು. ಆಮೇಲೆ ನಾನು ಆ ವೈಟ್ ಕಾತಲ್ಲ ಅವನಿಗೆ ಹೊಡೆದೆ, ನೋಡಿ ಶಾರ್ಟ್ ಹೆಂಗೆ ಬೀಳುತ್ತೆ ಅಂತ ಗೈಸ್. ಆಮೇಲೆ ನಮ್ಮ ಹುಡುಗ ಸುಮ್ಮನೆ ಇದ್ದವನು ರಚ್ಕಿದ್ದ, ನೀವು ಒಬ್ಬನಿಗೆ ಟ್ರಿಪಲ್ ಟೆಕ್ ಮಾಡೋಕ್ಕೆ ಬರುತ್ತೆ, ನಾನು ಏಸ್ ಹೊಡಿತೀನಿ ಅಂತ. ಈ ರೌಂಡ್ ಅವನ್ನೇ ಏಸ್ ಹೊಡೆದ. ಅದಕ್ಕೆ ಗೈಸ್ ನಾನು 1 ಕಿಲ್ಲು ಹೊಡೆದಿಲ್ಲ. ಅದು ಆ ಏಸ್ ಹೊಡೆಯೋಕ್ಕೂ ಅರ್ಧ ಗಂಟೆ ಮಾಡ್ದೆ. ಆ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡಿ ಪಾಪ ಹುಡುಗ. ಇಲ್ಲಿ ನೋಡಿರಿ, ನಾನು ಸುಮ್ಮನೆ ಹೆಂಗೆ ನನ್ನ ಮಗನ ಥರ ವಾಲ್ ಹಾಕೊಂಡು ಆಡ್ತೀನಿ, ಪಾಪ ಹುಡುಗ ಏಸ್ ಹೊಡೀಲಿ ಅಂತ. ಕೊನೆಗೂ ಏಸ್ ಹೊಡೆದ ಗೈಸ್. ಆ್ಯಕ್ಚುಲಿ ಈ ರೌಂಡಲ್ಲಿ ನಂಗೆ ಹೆಂಗೆ ಪಿಕ ಉರಿಸ್ತು ಅಂದರೆ ಏರ್ಟೆಲ್ ಕಂಪ್ನಿಯವರು ನಂಗೆ ಅಪ್ಪಿತಪ್ಪಿ ಏರ್ಟೆಲ್ ಕಂಪ್ನಿ ಸಿಮ್ಮವನ್ನ ಏನಾದ್ರು ನನ್ನ ಕೈಗೆ ಸಿಗ್ಬಿಟ್ಟಿದ್ರೆ ಆ ಶಾರ್ಟ್ ಗನ್ನಲ್ಲೇ ಅವ್ನು ಎದ್ದು ಹೊಡೆದ್ಬಿಡ್ತಿದ್ದೆ ಗೈಸ್. ನಿಮಗೂ ಈ ಥರ ಪಿಕ ಉರಿಸ್ತು ಅಂದರೆ ಕಮೆಂಟ್ ಮಾಡಿ. ಅಪ್ಪ ನಮ್ಮ ಹುಡುಗ ಕೊನೆಗೂ ಟ್ರೈ ಮಾಡ್ದೆ ಲಾಸ್ಟ್ ತನಕ, ಹೆಂಗೋ ಈ ಮ್ಯಾಚ್ ಮತ್ತೆ ಏಸ್ ಹೊಡಿಯೋಣ ಅಂತ. ಪಾಪ M10 ಅವ್ನಿಗೆ ಶೆಣಗ್ಬಿಟ್ರು ಹಾಕೊಂಡು. ಗೈಸ್ ನಾನು ನಮ್ಮ ಹುಡುಗಂಗೆ ಹೊಡೆದ್ಬಿಟ್ರು ಅಂತ ಹೀರೋನ್ ಶೋಕಿ ತೋರಿಸ್ಕೊಳಕ್ಕೆ ಹೋದೆ. ಇಲ್ಲಿ ನೋಡಿ ಗೈಸ್, ಆಮೇಲೆ ನಮ್ಮ ಹುಡುಗರೆಲ್ಲ ನನಗೆ ಪಿಕ ಉರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೊಡ್ಡದಾಗಿ ಹೇಳಿದೆ 2v ಸ್ಕ್ವಾಡ್ ಹೊಡಿತೀನಿ, ನಾನು ಒಬ್ಬನೇ ಹೊಡಿತೀನಿ ಅಂತ. ಅವಾಗಿಂದ ಬರೀ ಹೊಡ್ಸ್ಕೊಳ್ಳೋದೇ ಆಗೋಯಿತು ಅಂತ. ಆಮೇಲೆ ನೋಡಿದ್ರೆ ಇದರಲ್ಲೂ ನನಗೆ ಏರ್ಟೆಲ್ ನೆಟ್ವರ್ಕ್ ಪಿಕ ಉರಿಸ್ತು. ಆ್ಯಕ್ಚುಲಿ ಈ ರೌಂಡಲ್ಲಿ ಒಬ್ಬ ನಮ್ಮ ಹುಡುಗಂಗೆ ಹೊಡಿತಾನೆ ನೋಡ್ರಿ, ಅವ್ನು SVG ಅಂತ. ಅವ್ನ ಪಾಪ ಹುಡುಗ ಎಮೋಟ್ ಆಗ್ತಿದ್ದಂತೆ. ಅದಕ್ಕೆ ಈ ರೌಂಡ್ ಹೆಂಗಾದರೂ ಮಾಡಿ ಅವ್ನು ಹೊಡಿಲೇಬೇಕು ಅಂತ ಫಿಕ್ಸ್ ಆಗಿ ಬಂದಿದೆ. ನೋಡಿದ್ರೆ ಒಂದೇ ಕಳ್ಸ್ಕೊಂತಿಲ್ಲ ಹೆಡ್ಡಿಗೆ. ಇಟ್ಸ್ ವೆರಿ ಬ್ಯಾಡ್ ಲಕ್ ಬ್ರೋ. ಇದು ಹೆಂಗೆ ಬಿತ್ತು ಅಂತ ನಮ್ಗೆ ಗೊತ್ತೇ ಇಲ್ಲ ಗೈಸ್. ಇಲ್ಲಿ ಒಬ್ಬಂಗೆ ಡೆಸರ್ಟಲ್ಲಿ ಹೊಡಿತೀನಿ ನೋಡಿ, ಇದು ಹೊಡೆದ ತಕ್ಷಣ ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಕಂಗಾಲಾಗ್ಬಿಟ್ಟು ನಮಗೆ ಹೊಡೆದ್ಬಿಟ್ಟು ಈ ವೈಟ್ ಕ್ಲಾತಲ್ಲಿ. ಬ್ರೋ ನನಗಂತೂ ಫುಲ್ಲು ಬೇಜಾರಾಗೋಯ್ತು ಬ್ರೋ. ನಾನೇ ಕರ್ಕೊಂಡು ನಾನೇ ಆಡಿಸ್ಲಿಲ್ಲ. ಆಡ್ಸೋಕ್ಕಿಂತ ಮೇಯ್ನಾಗಿ ಒಂದು ನೆಟ್ವರ್ಕ್ ಇಶ್ಯೂ. ಇದು ನಮ್ಮ ಹುಡುಗರಿಗೆ ಹೇಳಿದ್ರೆ ಒಂದೇ ಮಾತಂತಾರೆ, ಹೊಡಿಯೋಕ್ಕಾಗ್ದಿನೂ ಹಂಗೆ ಹೇಳೋದು, ಮೊಬೈಲ್ ಹ್ಯಾಂಗಾಗುತ್ತೆ, ನೆಟ್ವರ್ಕ್ ಇಲ್ಲ ಅಂತ. ನಿಮಗೆ ವೀಡಿಯೋ ಪ್ರೂಫ್ ಸಮೇತ ತೋರಿಸಿದ್ದೀನಿ, ಅದು ನಮ್ಮ ಹುಡುಗರು ಪ್ರೂಫ್ ಸಮೇತ ತೋರಿಸಿದ್ರು ನಂಬಲ್ಲ ಅಂತಾರೆ. ಏನು ಮಾಡೋಣ ಅಂತವ್ರಿಗೆ ಗೈಸ್. ನನಗಂತೂ ಈ ಏರ್ಟೆಲ್ ಕಂಪ್ನಿಯವ್ರಿಗಂತೂ ಹೆಂಗೆ ಹೊಡೆದೋಯ್ತು ಅಂದರೆ, ಒಂದು ಗ್ರೆನೇಡ್ ಸಿಕ್ಕಿದೆ ಅವ್ರ ಕಂಪ್ನಿಗೆ ಎಸ್ಬಿಡ್ತಿದೆ ಗೈಸ್. ಟೀಮ್ ವೈಪೌಟ್ ಮಾಡಿಬಿಡ್ತಿದ್ದೆ. ಇಲ್ಲಿ ನೋಡಿದ್ರೆ ಇವನು ಆಫ್ಲೈನ್ ಪ್ಲೇಯರ್ ಥರ ಆಡಿಸ್ತಾನೆ, ಬಟ್ ಇವನು ಆಫ್ಲೈನ್ ಅಲ್ಲ. ಆ್ಯಕ್ಚುಲಿ ಈ ರೌಂಡ್ ನಾನು ಏಸ್ ಹೊಡಿತೀನಿ ನೋಡ್ರಿ. ಒಂದೇ ಒಂದು ರೌಂಡ್ ಏಸ್ ಹೊಡಿದ ತಕ್ಷಣ ನಮ್ಮ ಹುಡುಗರು ಫುಲ್ಲು ಫಿದಾ. ಇಲ್ಲಿ ನೋಡ್ರಿ ಬ್ರೋ ಹೆಂಗೆ ಹಾಕ್ತೀನಿ ನನ್ನ ಬಾಲು. ಹೆಂಗೆ ನಾವೆಲ್ಲ ಪ್ರೋ ಪ್ಲೇಯರ್ಗಳು ಪ್ರೋ ಪ್ಲೇಯರ್. ಇಲ್ಲಿ ನೋಡ್ರಿ ಆಗಲಿ ಹೊಡ್ಸ್ಕೊಂಡ್ಬಿಟ್ಟ ಇವನು ಬ್ರೋ. ಏನೋ ಅಪ್ಪಿ ಅಂದ್ಬಿಟ್ಟೆ ಬ್ರೋ ಪ್ರೋ ಪ್ಲೇಯರ್ ಅಂತ. ಅದಕ್ಕಂತ ಹಿಂಗೆ ಬ್ರೋ ಬರೋದು 4 ಜನ ಹಿಂಗೆ ರಶ್ ಮಾಡೋದು ನೋಡಿ ಬ್ರೋ. ಯಾವುದೋ ಎಲ್ಲ ಕೇಳಿಸ್ಕೊಂಬಿಟ್ಟು ಯಾವುದೋ ಗ್ಯಾಪಲ್ಲಿ ಯಾಸಿನ ಪ್ರೋ ಪ್ಲೇಯರ್ ನೀನು ನಾನು ನೋಡ್ತೀನಿ ಅಂತ ಈ ವೈಟ್ ಕಲರ್ ಕೂದಲು ಅವ್ನು ಬಂದ್ಬಿಟ್ಟ ಬ್ರೋ. ನಾನು ನಿನ್ಗೆ ಹೊಡಿತೀನಿ ಅಂತ. ಯಾಕೆ ಗುರು ನನ್ನ ಮೇಲೆ ನಿಂಗೆ ಇಷ್ಟೊಂದು ದ್ವೇಷ? ಹೋಗು ಗುರು ಆ ಕಡೆ. ಓ ಬ್ರೋ ಅಯೂಟ ಬ್ರೋ, ಹೋಗು ಬ್ರೋ ಇವ್ರ ಕಡೆ. ಯಾಕೆ ಬ್ರೋ ನನ್ನ ಮೇಲೆ ನಿಂಗೆ ಇಷ್ಟೊಂದು ದ್ವೇಷ?
ಗೈಸ್ ಹೆಂಗೋ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ದಂಗೆ ಆ ಕಡೆ ಈ ಕಡೆಯಿಂದ ಗ್ಲೂವಲ್ಲಿ ಹಾಕಿ ಹೆಂಗೋ ತಪ್ಪಿಸ್ಕೊಂಡು ಬಂದೆ ಅಲ್ಲಿಂದ. ಇಲ್ಲಿ ನೋಡಿರಿ ಹೆಂಗೆ ಹಾಕ್ತೀನಿ ಗ್ಲೂವಲ್ಲು ಅಂತ, ನನಗೆ ಗೊತ್ತಿಲ್ಲ ಹೆಂಗೆ ಹಾಕ್ದೆ ಅಂತ, ಒಟ್ಟಲ್ಲಿ ಹೆಂಗೋ ಹಾಕ್ಬಿಟ್ಟೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಪ್ಯಾಕ್ ಆಗಿ ನಾನು ಕರಿ ಹೆಲ್ಮೆಟ್ ಮಾಡಿರೋದನ್ನ ಒಂದು ಸ್ವಲ್ಪ ರಿಪೇರಿ ಕಿಟ್ ಉಜ್ಕೊಂಡು ಹೋಗೋಣ ಅಂತ ಬಂದೆ ಬ್ರೋ. ಇಲ್ಲಿ ನೋಡಿ ಈ ಗ್ಲೂವಲ್ಲಿ ತೆಗಿತೀನಿ ಹೆಂಗೆ ನಿಂತ್ಕೊಂಡಿರ್ತಾರೆ ಅಂತ, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಹೋಗಡೆ. ಇಲ್ಲಿ ನೋಡಿ ಗೈಸ್ ನಾನು ಒಬ್ಬನೇ ಇರೋದು, ಅವ್ರ ಕಡೆ 3 ಜನ ಆದರೂ ನೋಡಿ ಒಂದು ಸ್ವಲ್ಪನೂ ಮರ್ಯಾದಿಲ್ಲದೆ ರಶ್ ಮಾಡ್ತಾರೆ. ಆ್ಯಕ್ಚುಲಿ ಗೈಸ್ ಇವನಿಗೆ ಬಿದ್ದಿದ್ದು ನೋಡಿ ಕಿಲ್ಲೇ ಸಿಕ್ತು ಅಂದ್ಕೊಂಡಿದ್ದೆ, ನೋಡಿದ್ರೆ ಡಬಲ್ ಟೇಕ್ ಡೌನ್. ಬೇಜಾರು. ಗೈಸ್ ಆ್ಯಕ್ಚುಲಿ ನಮ್ಮ ಹುಡುಗರೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು, ಹೆಂಗೋ ಮ್ಯಾಚ್ ಹೊರಟೋಯ್ತೀವಿ ಎಲ್ಲ ಬ್ಯಾಗ್ ಎತ್ಕೊಂಡು ಮನೆಗೆ ನಡೀರಿ ಅಂತ. ಕಾಲೇಜಲ್ಲಿ ಆಡಿದ್ದು ಆ್ಯಕ್ಚುಲಿ ಇದು ಟೀಚರ್ಸು ಗೊತ್ತಿಲ್ದರೆ. ಗೈಸ್ ಆ್ಯಕ್ಚುಲಿ ಮ್ಯಾಚ್ ಗೆದ್ದಿದ್ದು ನಾವೇ. ಇದು ಆಗಲೇ ಫುಲ್ ಲಾಂಗ್ ವೀಡಿಯೋ ಆಗೋಯ್ತು ನಂಗೆ ಗೊತ್ತು, ಇಷ್ಟಕ್ಕೆ ಯಾರಿಗೂ ಅಷ್ಟೊಂದು ಪೇಷನ್ಸ್ ಇಲ್ಲ ನೋಡೋಕ್ಕೆ ಅಂತ ಪಾರ್ಟ್ 2 ವೀಡಿಯೋ ಬಿಡ್ತೀನಿ ನೋಡಿ ಗೈಸ್. ಪಾರ್ಟ್ 2 ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.